ಯಾರು ಹಿಂದೂ ರಾಷ್ಟ್ರವನ್ನ ಬೆಂಬಲಿಸ್ತಾರೆ, ಯಾವ ರಾಜಕಾರಣಿಗಳು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಅವರಿಗೆ ಇವತ್ತು ಜನರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಭವಿಷ್ಯದಲ್ಲಿ ರಾಮ ಮಂದಿರದಂತೆ ಆ ಹಿಂದೂ ರಾಷ್ಟ್ರದ ಕನಸು ನಮ್ಮೆದುರೇ ಸಾಕಾರ ಆಗತ್ತೆ ಬಂಧುಗಳೇ. ಇಡೀ ದೇಶದಲ್ಲಿ ಹಿಂದೂ ರಾಷ್ಟ್ರದ ವಾತಾವರಣ ನಿರ್ಮಾಣ ಆಗಿದೆ. ಯಾವಾಗ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ವಿರಾಜಮಾನರಾದಾಗ ಇಡೀ ವಿಶ್ವಕ್ಕೆ ರಾಮ ರಾಜ್ಯದ ಸ್ಥಾಪನೆಯ ಚೈತನ್ಯ, ಆ ಒಂದು ಪ್ರೇರಣೆಯನ್ನ ಪ್ರಭು ಶ್ರೀರಾಮನೇ ನೋಡ್ತಾ ಇದ್ದಾನೆ. ಇಡೀ ದೇಶ ಇವತ್ತು ಹಿಂದೂ ರಾಷ್ಟ್ರದ ಜೈಘೋಷವನ್ನು ಮಾಡ್ತಾ ಇದೆ. ಅನೇಕ ಸಂತರು ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕು ಹೇಳುವ ಬಲವಾದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಪುರಿ ಜಗದ್ಗುರುಗಳ ಶಂಕರಾಚಾರ್ಯರಂತ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿಕೆಯನ್ನು ಕೊಟ್ಟರು. ಭಾರತ ಹಿಂದೂ ರಾಷ್ಟ್ರ ಆದ್ರೆ ವಿಶ್ವದ 15 ರಾಷ್ಟ್ರಗಳು ಇದಕ್ಕೆ ಸಮರ್ಥನೆಯನ್ನ ಮಾಡ್ತಾರೆ. ಭಾರತದ ಹಿಂದೂ ರಾಷ್ಟ್ರದ ಸ್ಥಾಪನೆಗೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕಂತೇಳಿ ಹೇಳಿದ್ರು ಬಂಧುಗಳೇ. ಕಳೆದ ವರ್ಷ ಮಹಾಕುಂಭ ಆಯಿತು ಬಂಧುಗಳೇ. ಮಹಾಕುಂಭ ಆದಾಗ 65 ಕೋಟಿ ಹಿಂದೂಗಳು ಆ ಮಹಾಕುಂಭದಲ್ಲಿ ಸ್ನಾನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಮಹಾಕುಂಭದಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಬೇಕು, ಭಾರತದ ಸಂವಿಧಾನ ಹಿಂದೂ ರಾಷ್ಟ್ರದ ಸಂವಿಧಾನ ಅಂತೇಳಿ ಅಂಗೀಕಾರ ಮಾಡಬೇಕಂತೇಳಿ 500 ಜನ ಸಂತರು ಮಹಾಕುಂಭದಲ್ಲಿ ಭಾರತದ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ಅಂಗೀಕಾರವನ್ನು ಮಾಡಿದರು ಬಂಧುಗಳೇ. ಅಷ್ಟೇ ಅಲ್ಲ, ಅನೇಕ ಸಂತರು ಇತ್ತೀಚೆಗೆ ನಮ್ಮ ಯುವ ಸಂತರಾದಂತಹ ಬಾಗೇಶ್ವರ ಧಾಮದ ಧೀರೇಂದ್ರ ಶಾಸ್ತ್ರೀಜಿಯವರು ಭಾರತವನ್ನ ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಭಾರತದ ರಾಜಧಾನಿ ಇಂದ್ರಪ್ರಸ್ಥದಿಂದ ಬೃಂದಾವನದವರೆಗೆ ಹಿಂದೂ ರಾಷ್ಟ್ರದ ನಡಿಗೆಯನ್ನ ಮಾಡಿ ಲಕ್ಷ ಲಕ್ಷ ಹಿಂದೂಗಳು ಅದರಲ್ಲಿ ಭಾಗಿಯಾದರು ಬಂಧುಗಳೇ. ಇವತ್ತು ಇಡೀ ದೇಶದಲ್ಲಿ ಈ ರೀತಿಯಲ್ಲಿ ಹಿಂದೂ ರಾಷ್ಟ್ರದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಹೇಳುವ ಬೇಡಿಕೆ ಹೆಚ್ಚಾಗ್ತಾ ಇದೆ. ರಾಷ್ಟ್ರದ ಲೋಕಸಭೆ, ರಾಜ್ಯಸಭೆ ಮಾತ್ರ ಅಲ್ಲ, ವಿವಿಧ ರಾಜ್ಯಗಳ ವಿಧಾನಸಭೆಗಳಲ್ಲಿ ಇವತ್ತು ಹಿಂದೂ ರಾಷ್ಟ್ರದ ಚರ್ಚೆ ನಡೀತಾ ಇದೆ ಬಂಧುಗಳೇ. ಹಾಗಾಗಿ ಇವತ್ತು ಧರ್ಮದ್ರೋಹಿಗಳಲ್ಲಿಯೂ ಸಹ ಇವತ್ತು ನಡುಕ ಪ್ರಾರಂಭವಾಗಿದೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾನು ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಹೇಳಿಕೆ ಕೊಡುವಷ್ಟು ಭಯ ಇವತ್ತು ನಿರ್ಮಾಣ ಹಿಂದೂ ರಾಷ್ಟ್ರ ಪ್ರೇಮಿಗಳು ಮಾಡಿದ್ದಾರೆ ಬಂಧುಗಳೇ. ಹಿಂದೂ ರಾಷ್ಟ್ರ ಮಾಡ್ತೀವಿ ನಾನು ಹೇಳ್ತೇನೆ, ಈ ದೇಶದಲ್ಲಿ ಅದು ಸಾಧ್ಯವೇ ಇಲ್ಲ ಅಂತಕ್ಕಂಥ. ಹಾಗಾಗಿ ಕೇವಲ ಭಾರತ ಮಾತ್ರ ಅಲ್ಲ ಬಂಧುಗಳೇ, ಇಡೀ ವಿಶ್ವದಲ್ಲಿ ಹಿಂದುತ್ವದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದಾಗ ಅಬುಧಾಬಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಭವ್ಯ ಮಂದಿರ ನಿರ್ಮಾಣವಾಯಿತು ಬಂಧುಗಳೇ. ಇಡೀ ವಿಶ್ವದಲ್ಲಿ ಹಿಂದುತ್ವದ ವಾತಾವರಣಕ್ಕೆ ಆ ಒಂದು ಶಕ್ತಿಯನ್ನು ಕೊಡ್ತು. ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ, ಯುರೋಪ್ ರಾಷ್ಟ್ರಗಳಲ್ಲಿ ಇವತ್ತು ಶ್ರೀಕೃಷ್ಣನ ಭಕ್ತಿಯ ಚಳುವಳಿ ಅತಿ ವ್ಯಾಪಕವಾಗಿ ನಿರ್ಮಾಣವಾಗ್ತಾ ಇದೆ. ನೇಪಾಳ ಹಿಂದೂ ರಾಷ್ಟ್ರ ಆಗ್ಬೇಕಂತೇಳಿ ನೇಪಾಳದ ಜನತೆ, ಅಲ್ಲಿನ ಹಿಂದೂಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಎಲ್ಲ ಘಟನೆಗಳು ನಾವು ಹೇಗೆ ನಮ್ಮ ಕಣ್ಣೆದರೆ 500 ವರ್ಷಗಳ ಹಿಂದೆ ನಾವು ರಾಮ ಮಂದಿರ ಆಗ್ಬೇಕು ಹೇಳುವ ಕನಸನ್ನು ನಾವು ಕಂಡಿದ್ವಿ, ಅದನ್ನ ಸಾಕಾರ ಮಾಡಿದ್ವಿ. ಇವತ್ತು ಆ ವಿಚಾರ ಸಾಕಾರ ಆಗಿದೆ. ಅದೇ ರೀತಿಯಲ್ಲಿ ಹಿಂದೂ ರಾಷ್ಟ್ರದ ಈ ವಿಚಾರವನ್ನ ಇವತ್ತು ನಾವು ಕನಸು ಕಾಣ್ತಾ ಇದ್ದೇವೆ. ಭವಿಷ್ಯದಲ್ಲಿ ರಾಮ ಮಂದಿರದಂತೆ ಆ ಹಿಂದೂ ರಾಷ್ಟ್ರದ ಕನಸು ನಮ್ಮೆದುರೇ ಸಾಕಾರ ಆಗತ್ತೆ ಬಂಧುಗಳೇ. ಹಾಗಾಗಿ ಈ ಉದ್ದೇಶಕ್ಕಾಗಿ ಹಿಂದೂ ರಾಷ್ಟ್ರಕ್ಕೆ ಒಂದು ಧ್ಯೇಯ ಸಿಗಬೇಕು. ಹಿಂದೂ ರಾಷ್ಟ್ರದ ಸ್ಥಾಪನೆಗೆ ಎಲ್ಲ ಸಂಘಟನೆಗಳಲ್ಲಿ ಐಕ್ಯತೆ ನಿರ್ಮಾಣ ಆಗಬೇಕು. ನಮ್ಮಲ್ಲಿ ಆತ್ಮೀಯತೆ, ಕುಟುಂಬ ಭಾವನೆ ನಿರ್ಮಾಣ ಆಗಬೇಕು. ಈ ಉದ್ದೇಶಕ್ಕಾಗಿ ಈ ಹಿಂದೂ ರಾಷ್ಟ್ರದ ಅಧಿವೇಶನವನ್ನ ಇವತ್ತು ಇಲ್ಲಿ ಇಡೀ ಭಾರತದಾದ್ಯಂತ ಅನೇಕ ರಾಜ್ಯಗಳಲ್ಲಿ, ಅನೇಕ ಭಾಷೆಗಳಲ್ಲಿ ಇವತ್ತು ಮಾಡಲಾಗ್ತಾ ಇದೆ ಬಂಧುಗಳೇ. ಈ ಹಿಂದೂ ರಾಷ್ಟ್ರದ ಅಧಿವೇಶನದ ಮೂಲಕ ಹಿಂದೂ ಜನಜಾಗೃತಿ ಸಮಿತಿ ಸಾವಿರಾರು ಹಿಂದೂ ಸಂಘಟನೆಗಳನ್ನ ಜಿಲ್ಲಾ ಸ್ತರದಿಂದ ಹಿಡಿದು ರಾಜ್ಯ ಸ್ತರದ, ಅಂತಾರಾಷ್ಟ್ರೀಯ ಅನೇಕ ವಿಶ್ವದ ಮೂಲೆಗಳಿಂದ ಹಿಂದೂ ಸಂಘಟನೆಗಳನ್ನ ಹಿಂದೂ ರಾಷ್ಟ್ರಕ್ಕಾಗಿ ಇವತ್ತು ಜೋಡಿಸುವಂತ ಮಹಾನ್ ಕಾರ್ಯವನ್ನ ಇವತ್ತು ಸಂಕರ ಸಂಕಲ್ಪದಿಂದ ಸಾಕಾರ ಆಗ್ತಾ ಇದೆ ಬಂಧುಗಳೇ. ಹಿಂದೂ ರಾಷ್ಟ್ರದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಯಾರು ಹಿಂದೂ ರಾಷ್ಟ್ರವನ್ನ ಬೆಂಬಲಿಸ್ತಾರೆ, ಯಾವ ರಾಜಕಾರಣಿಗಳು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಅವರಿಗೆ ಇವತ್ತು ಜನರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅಧಿಕಾರ ಇವತ್ತು ಪ್ರಾಪ್ತವಾಗ್ತಾ ಇದೆ. ಇದು ಹಿಂದೂ ರಾಷ್ಟ್ರ ಪ್ರೇಮಿಗಳು ಮಾಡಿದ ಒಂದು ಹುಂಕಾರವಾಗಿದೆ ಬಂಧುಗಳೇ. ಹಾಗಾಗಿ ಭವಿಷ್ಯದಲ್ಲಿ ಹಿಂದೂ ರಾಷ್ಟ್ರ ಆಗತ್ತೆ ಈ ಕಲ್ಪನೆಗಿಂತ ಇವತ್ತು ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರಂತೆ ನಾವು ಕಾರ್ಯವನ್ನು ಮಾಡಬೇಕಾಗಿದೆ. ಆ ಕರ್ತವ್ಯವನ್ನು ನಾವು ಮರಿಬಾರದಾಗಿದೆ ಬಂಧುಗಳೇ. ಆ ದೃಷ್ಟಿಯಿಂದ ಇವತ್ತು ಈ ಹಿಂದೂ ರಾಷ್ಟ್ರದ ಅಧಿವೇಶನ, ಅದಕ್ಕೆ ನಮಗೆ ಚಿಂತನ ಮಂಥನ ಆ ದೃಷ್ಟಿಯಿಂದ ಮಾಡಬೇಕಾದಂತಹ ನಮಗೆ
ಧ್ಯೇಯೋದ್ದೇಶಗಳ ಬಗ್ಗೆ, ಆ ಕಾರ್ಯ ಯೋಜನೆಗಳ ಬಗ್ಗೆ, ನಮ್ಮ ಸ್ಟ್ರಾಟಜಿಯನ್ನ ಈಗ ನಮ್ಮ ಹಿಂದೂ ಬಾಂಧವರು ಹಿಂದುತ್ವದ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ಹಿಂದೂಗಳ ಬೇಡಿಕೆಯನ್ನು ಪೂರೈಸುವ, ಅದನ್ನ ಪ್ರಾಪ್ತಿ ಮಾಡುವಂತ ಕಾರ್ಯ ಇವತ್ತು ಹಿಂದೂ ರಾಷ್ಟ್ರ ಅಧಿವೇಶನದ ಮೂಲಕ ನಾವು ಚಿಂತನೆ ಮಂಥನವನ್ನ ಮಾಡಿ ಅದನ್ನ ಕಾರ್ಯವನ್ನ ಮಾಡಲಿಕ್ಕಿದ್ದೇವೆ ಬಂಧುಗಳೇ.